ನಾವು ಇವತ್ತು ರಕ್ಷಾ ಅವ್ರ ಮನೆಗೆ ಬಂದಿದೀವಿ. ಗೋಲುಗಪ್ಪ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಸ್ವಲ್ಪ ನನ್ನ ಫ್ರೆಂಡ್ಸಿಗೆ ತೋರ್ಸೋಣ ನೋಡೋಣ. ಹಿಂಗೆ ಮಲ್ಕೊಬಿಟ್ಟು ಇದೆಲ್ಲ ಆಗ್ಬಿಟ್ಟಿತ್ತು. ಮಾಡಿ ಬೇಗ ಹೊಟ್ಟೆ ಸಿಗ್ತೈತೆ. ಇವೆಲ್ಲ ರೆಡಿಗಿಂತ ನಾವು ಮಾಡೋದ್ಕಿಂತ ನಾವು ಮಾಡೋದು ತುಂಬಾ ಟೇಸ್ಟ್ ಆಗಿರುತ್ತೆ. ಓಕೆ ಗೈಸ್, ಫೈನಲಿ ನಮ್ದು ರೆಡಿ ಆಗಿದೆ ಪೂರಿ. ಚೆನ್ನಾಗಿದೆ. ನಂದು ನಾನೇ ಉಳ್ಕೊತೀನಿ ಗೈಸ್. ಪಾನಿಪುರಿ ಮಾಡಕ್ಕೆ ಖಾರ ರುಬ್ತಾ ಇದ್ದಾಳೆ ಗೈಸ್ ರಕ್ಷಿತಾ. ನಾವು ಇವತ್ತು ರಕ್ಷಾ ಅವ್ರ ಮನೆಗೆ ಬಂದಿದ್ದೀವಿ. ಗೋಲುಗಪ್ಪ ಮಾಡೋಣ ಅಂತ ಪ್ಲಾನ್ ಮಾಡಿದ್ವಿ. ಹೆಂಗ್ ಮಾಡೋದು ಅಂತ ಕೇಳೋಣ ಬನ್ನಿ. ರಕ್ಷು, ಯಾವ ಥರ ಮಾಡ್ತಾ ಇದೆಯಾ ಏನೋ ಸ್ವಲ್ಪ ಹೇಳು ನಮ್ಮ ಫ್ರೆಂಡ್ಸ್ಗೆ. ಪಾನಿ ಮಾಡಕ್ಕೆ ಖಾರ ರುಬ್ಕೊಂಡು ಸೋರಿಸ್ಕೊತೀವಿ. ಏನೇನು ಹಾಕ್ತೆ ಖಾರ ರುಬ್ಬಕ್ಕೆ? ಇದಕ್ಕ ಕೊತ್ತಂಬರಿ ಸೊಪ್ಪು, ಪುದೀನ, ಮೆಣಸಿನಕಾಯಿ, ಆಮೇಲೆ ಜೀರಿಗೆ, ಮೆಣಸು, ಆಮೇಲೆ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಆಮೇಲೆ ಇದು ಜೀರಿಗೆ, ಆಮೇಲೆ ಬೆಲ್ಲ, ಆಮೇಲೆ ಅಷ್ಟೇ ಅನ್ಸುತ್ತೆ. ಅಷ್ಟು ಹಾಕಿರುತ್ತೆ. ಕ್ಲೀನಾಗಿ ಸೋಸ್ಕೋಬೇಕು. ಇಲ್ಲಾಂದ್ರೆ ಬಾಯಿಗೆ ಹಂಗೆ ಸಿಗುತ್ತೆ. ಮತ್ತೆ ಇದಕ್ಕಿಂತ ಏನೇನೋ ಹಾಕ್ಬೇಕು. ನಮ್ ರಕ್ಷು ಕಷ್ಟಪಟ್ಟು ಪಾನಿಪುರಿ ಮಾಡೋಣ ಅಂತ ಮಾಡ್ತಾ ಇದ್ರೆ ಇವಳು ನೋಡಿ ಫ್ರೆಂಡ್ಸ್ ಹೆಲ್ಪ್ ಮಾಡ್ಬೇಕಾಗುತ್ತೆ ಅಂತ ಕೈಗೆ ಮೆಹಂದಿ ಹಾಕೊಂಡಿದ್ದಾಳೆ. ನೋಡಿ ಪಾಪ ನಮ್ ರಕ್ಷುಗೆ ಹೆಲ್ಪ್ ಮಾಡೋರು ಯಾರು ಇಲ್ಲ. ನೀವ್ ಯಾಕೆ ನೀನ್ ಹೆಲ್ಪ್ ಮಾಡ್ಬಾರ್ದು ಅಂತ ನನ್ನ ಕೇಳ್ಬೇಡಿ, ನನಗ್ ಮಾಡಕ್ ಬರಲ್ಲ. ಯಾಕಂದ್ರೆ ನಾನೇ ನನ್ ಕೈಯಾರ ಮಾಡಿ ನನ್ ಕೈ ರುಚಿ ಸ್ವಲ್ಪ ನನ್ ಫ್ರೆಂಡ್ಸಿಗೆ ತೋರ್ಸೋಣ ಅಂತ. ನೋಡೋಣ ಗೈಸ್, ಬದುಕಿದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀವಿ. ಇರುತ್ತೆ ಅಂತ ನೋಡೋಣ. ಸುಮಾರು ಸಲ ಮಾಡಿದೀನಿ, ಇದೇನ್ ಫಸ್ಟ್ ಟೈಮ್ ಅಲ್ಲ. ತುಂಬಾ ಜನ ಬಕ್ರ ಮಾಡಿದಾಳೆ. ದಿಸ್ ಇಸ್ ದಿ ಫಸ್ಟ್ ಟೈಮ್. ಜಾಸ್ತಿ ಜನ ಇರೋ ಪ್ರಭಾವ, ಜಾಸ್ತಿ ಅಮೌಂಟ್ ಅಲ್ಲಿ ಎಲ್ಲ ಹಾಕೊಂಡ್ ಮಾಡ್ತಾ ಇದೀನಿ. ಹೌದು, ಪಾನಿಗೆ ದೊಡ್ಡ ಸಾಲಲ್ಲ ಅಂತ ಆ ಬಂಡೆ ತಗೊಳ್ಳೋಣ ಅಂತ ಹೇಳಿದ್ರು. ನಾವು ಬಂದ್ಗಳಲ್ಲ ಕಲ್ಗಜ್ ಕುಡಿಯಕ್ಕೆ ಅಂತ ಹೇಳ್ಬಿಟ್ಟು ಇದ್ರ ಮಾಡ್ತಿದೀನಿ ಗೈಸ್. ಏನ್ ಮಾಡೋದು? ರಕ್ಷು, ನಂದಿನಿ ಅಲ್ಲು 50% ಅಷ್ಟೇ ಇರೋದು ಕಾನ್ಫಿಡೆನ್ಸು. ಬಟ್ ನನ್ಗೆ ತುಂಬಾ ಫೇವರೇಟ್ ಅಂತ ತಿಂತಾ ಇದ್ದೀನಿ. ರಕ್ಷು ಮಾಡ್ತಾ ಇದ್ದಾಳೆ ಅಂತ ಅಲ್ಲ ಅಂತದ್ದು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್? ತಿಂದಾದ್ಮೇಲೆ ಇನ್ನೊಂದ್ಸಲ ಕೇಳು. ಸರಿ. ಹಿಂಡಿ ರೆಡಿ ಮಾಡ್ತಾ ಇದ್ದಾಳೆ. ಹಿಂಡಿ ಅದನ್ನ ಹಿಪ್ಪೆಕಾಯಿ ಮಾಡಾಕಿದ್ದಾಳೆ. ಅದು ರಸ ಕ್ಲೀನಾಗಿ ಬರ್ಬೇಕು ಅಂತ ನೋಡೋಣ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಗೈಸ್. ಒಂದ್ ನಿಮಿಷ. ಇವತ್ತು ಗೋಲ್ಗಪ್ಪ ಮಾಡ್ತಾ ಇರೋದಕ್ಕೆ ನಿಂಬೆಹಣ್ಣು ಇನ್ಬೇಕು ಅಂತ ಜಾತ್ರೆಗೆ ಹೋಗಿದ್ವಿ. ಅಲ್ಲಿ ಇದನ್ನ ತಗೋ ಬಂದಿದ್ದಾಳೆ ಹೊಸದಾಗಿ ಪ್ರಯೋಗ ಮಾಡೋಣ ಅಂತ. ನೋಡೋಣ ಇವಾಗ ಇದ್ರಲ್ಲಿ ಹೆಂಗ್ ವರ್ಕ್ ಆಗುತ್ತೆ ಅದು ಅಂತ ನೋಡೋಣ. ಇದು ಹೊಸದು ಗೈಸ್, ಹೇಗ್ ವರ್ಕ್ ಆಗುತ್ತೆ ನಮಗೂ ಗೊತ್ತಿಲ್ಲ. ಹಿಂಗಾಕದ ವಾ ಹೊಟ್ಟೆ ಕ್ವಶನ್. ಹಿಂಗೆ ಕಣೆ, ರಸ ಇಲ್ಲಿಗೆ ಬಿಡ್ಬೇಕು ತಾನೆ. ಹಂಗೆ ಹಾಕು. ಹಂಗಲ್ಲ, ಹಿಂಗೇನೆ ಕಣ್ರೆ. ಪ್ರೆಸ್ ಮಾಡು. ಒಂದ್ ನಿಮಿಷ. ಏನಾದ್ರು ಇದನ್ನ ಹೀಗಾಕ್ಬೇಕಂತೆ ನನ್ಗೂ ಗೊತ್ತಿರ್ಲಿಲ್ಲ. ಕರಮ್ದೊಳೆ ಹಾಕು. ನೋಡೋಣ ಹೆಂಗ್ ಇಡುತ್ತೆ. ಗಾಯ್ಸ್ ವರ್ಕ್ ಆಯ್ತು. ಪ್ರೆಸ್ ಮಾಡಿ ಜೋರಾಗಿ. ಇಷ್ಟೇ. ಹಂಗಲ್ಲ, ಇದು ನೀವು ತಾಯಿ. ಇಬ್ರು ಹಿಂಡ್ತಾ ಇದೀರಿ ಏನ್ರಿ ಅದನ್ನ? ಅಮ್ಮ ಕೈಲಿ ಹಿಡ್ಕೊಂಡು ಹಿಂಡದೆ ಬೆಸ್ಟ್. ಅದು ಬೀಜ ಬಂದ ಅದಕ್ಕೆ ಅದು ಹಿಂಡಿಲಿ ಇನ್ನೊಂದ್ಸತಿ ಹಾಕು. ಇನ್ನ ಎಷ್ಟು ಬರುತ್ತೆ ಗೊತ್ತಾದ್ರಲ್ಲಿ? ಇನ್ನೊಂದ್ಸತಿ ಹಾಕ್ಬೋದು. ಆದ್ರೂ ಗೈಸ್ ಇಂತಕ್ಕಿಂತ ಕೈಲಿ ಹಿಂಡಿದ್ರೇನೆ ಅದು ಕ್ಲೀನಾಗಿ ಹೋಗೋದು, ಇಲ್ಲ ಹೋಗಲ್ಲ. ನೋಡ್ರಿ ಇಷ್ಟೇ ಅಷ್ಟೇ. ತಂದಿದ್ಕೆ ಸಾರ್ಥ ಇಲ್ಲ. ಕೈಲಿ ಏನೋ ಗೈಸ್ ನೋಡಿದ್ಲು, ತಗೊಬೇಕಿದ್ದು ತಗೊಂಡ್ಲು ಅಷ್ಟೇ. ನಿಂಬೆಹಣ್ಣು ರೇಟ್ ಮಾತ್ರ ಜಾಸ್ತಿ ಆಗಿದೆ. 10 ರೂಪಾಯಿಗೆ ಒಂದಯ್ಯ. ಒಂದಾಯ್ತಾ ಕೊಡಿಲಿ, ತೋರಿಸೋಣ. ಒಂದಾಯ್ತಾ ಕೊಡಿಲಿ ಅದು. ಇಲ್ಲವೇ
ಇಲ್ಲಿ ನೋಡಿ ಗೈಸ್, 10 ರೂಪಾಯಿ ಒಂದು, ಇದಕ್ಕೆ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ ಕೊಟ್ಟು 3 ತಂದಿವಿ. ಅವನು ಪಾನಿಪುರಿ ತಿನ್ಕೊಂಡು ಹೋಗುವಂತ ಇರು ಅಂದ್ರೆ ಹೋಗ್ತೀನಿ ಅಂತಿದ್ದಾಳೆ. ಟೈಮ್ ಆಗೈತೆ. ಇಷ್ಟೇನಾ? ಬಾಯ್. ಸರಿ, ಬಾಯ್. ಸ್ವಲ್ಪ ಸಾಕು, ಬೇಕು ಅಂದ್ರೆ ಆಗ್ತದಣ್ಣ. ಚಾಟ್ ಮಸಾಲ. ಓ, ಸ್ವಲ್ಪ ಅಷ್ಟೇ. ನಿಮ್ ಟೇಸ್ಟ್ ವೈಸ್ ಹಾಕೊಳ್ಳಿ. ಸಾಲ್ಟ್ ಹೇಗಿದೆ ನೋಡ್ಬೇಕು. ನೆಕ್ಸ್ಟ್ ಮಿಕ್ಸ್ ಇಟ್ ವೆಲ್. ಖಾರ ಆಗಿದೆ ಅಷ್ಟೇ, ಚೆನ್ನಾಗಿದೆ. ಖಾರ ಆದ್ರೆ ಏನ್ ಮಾಡ್ಬೇಕು? ನೀರ್ ಹಾಕ್ಬೇಕಾ? ಯಾಕಂದ್ರೆ ಅದು ನಾವು ನೀರು ಹಾಕ್ತಿಲ್ಲ, ಮಾತ್ರ ನೀರು ಹಾಕೊಂಡಿದ್ದು. ಬ್ಲ್ಯಾಕ್ ಸಾಲ್ಟ್ ಹಾಕ್ಬೇಕು ಗೈಸ್. ಆದರೆ ನಾವು ಅಂಗಡಿಲಿ ಕೇಳಿದ್ವಿ, ಅವ್ರು ಇಲ್ಲ ಅಂದರು. ಟೈಮ್ ಆಗಿತ್ತು, ಅದಕ್ಕೆ ಬಂದ್ಬಿಟ್ವಿ. ಹಾಕಿಲ್ಲ ಅಂದ್ರೂ ನಡೆಯುತ್ತೆ. ನಮ್ಮದು ಪಾನಿ ಚೆನ್ನಾಗೇ ಬಂದಿದೆ. ಓಕೆನಾ? ಟೇಸ್ಟ್ ನೋಡು. ಯಾರಿಗೆ ಕೊಡ್ತೀವಿ? ಅಕ್ಕ ಹೆಂಗಿದೆ? ಚೆನ್ನಾಗಿದೆ ಅಂತೆ. ನಂತರ ಚೆನ್ನಾಗಿದೆ ಅಂತೆ. ಇದು ಚೂರು ಸ್ವಲ್ಪ ಖಾರ ಆಗಿದೆ. ಪೂರಿಗೆ ಹಾಕೊಂಡು ತಿಂದರೆ ಬಾಯಿ ಇನ್ನೂ ಖಾರ ಆಗುತ್ತೆ. ಸೊ ಇನ್ನೊಂದು ಸ್ವಲ್ಪ ನೀರು ಇದು ಸಾಲ್ಟ್ ಹಾಕ್ತೀನಿ. ಇಷ್ಟು ಬೇಕು ಪಾನಿ. ನಮ್ಮ ಮನೇಲಿ ಸರ್ರೆ ಕುಡಿತಾರೆ ಗೈಸ್. ಪಾನಿ ಬೇಗ ಖಾರ ಆಗುತ್ತೆ. ಹುಳಿ ಸಾಕನೆ? ಹುಳಿ ಸಾಕೇನೆ? ಇಲ್ಲ ನಿಂಬೆಹಣ್ಣು ಇನ್ನೊಂದು ಇಲ್ಲ, ಅವಳಿಗೊಂಚೂರು ಕೊಡೆ ಕರೆಕ್ಟಾಗಿ. ಒಂದು ಹನಿನಲ್ಲಿ ಏನು ಗೊತ್ತಾಯ್ತಿದೆ ಟೇಸ್ಟು? ಏನಾಯ್ತು? ಸ್ವಲ್ಪ ಖಾರ ಆಗಿದೆ ಅಷ್ಟೇ. ನೀರು ಇದ್ರು ಖಾರ ಅಂತೆ. ಸಾಕು, ಚೆನ್ನಾಗಿದ್ರೆ ಸರಿಯಾಗುತ್ತೆ ಸ್ವಲ್ಪ ಖಾರ. ಇವಾಗ ಪಾನಿ ರೆಡಿ ಆಗಿದೆ. ನೆಕ್ಸ್ಟ್ ಏನು ಮಾಡಬೇಕು? ಇದು ಪೊಟ್ಯಾಟೊ ಮತ್ತು ಬಟಾಣಿ ಕಾಳು ಸ್ಮ್ಯಾಶ್ ಮಾಡಬೇಕು ಅಷ್ಟೇ. ಅದು ಮಾಡಿಬಿಟ್ಟು ಪೂರಿಗಳನ್ನ ಎಣ್ಣೆಗೆ ಬಿಟ್ಕೋಬೇಕು. ಅಷ್ಟು ಮಾಡಿದ್ರೆ ಮುಗೀತು ಗೋಲ್ಗಪ್ಪ. ಪಾನಿ ಇಸ್ ರೆಡಿ ಗೈಸ್. ನೋಡಿ ಗೈಸ್, ಇದು ಮೆಹಂದಿ ನಾನೇ ಹಾಕಿದ್ದು. ಏನಾಗಿತ್ತಪ್ಪ ಅಂದರೆ, ನನ್ನ ಒಂದು ಲೈಫಲ್ಲಿ ಒಂದ್ಸಲ ಹಿಂಗೆ ಹಬ್ಬಕ್ಕೋ ಅಥವಾ ಏನಕ್ಕೋ ಮೆಹಂದಿ ಹಾಕೊಂಡಿದ್ದೆ. ಫುಲ್ ಕಾನ್ಫಿಡೆನ್ಸ್ ನನಗೆ ನಿದ್ದೆಗಣ್ಣಲ್ಲಿ ಒದ್ದಾಡಲ್ಲ ಅಂತ. ಹಿಂಗೆ ನೈಟು ಹಾಕೊಂಡೆ, ಬೆಳಗ್ಗೆ ತನಕ ಇರಲಿ ಅಂತ ಹಿಂಗೆ ಮಲ್ಕೊಬಿಟ್ಟು ಇದೆಲ್ಲ ಆಗ್ಬಿಟ್ಟಿತ್ತು. ಸೊ ನೀವು ಯಾರು ಆ ಥರ ಮಾಡೋಕ್ಕೆ ಹೋಗ್ಬಿಟ್ಟು ಎಕ್ಸ್ಟ್ರಾಗಿದ್ದ ತಕ್ಷಣ ವಾಶ್ ಮಾಡ್ಕೊಂಡು ಆಮೇಲೆ ಮಲ್ಕೊಳ್ಳಿದೆ. ಅದು ಗೆಂಡೆ ಬೇಯಕ್ಕೆ ಹಾಕೊಂಡಿದ್ದೆ, ಗೆಡ್ಡೆ ಮತ್ತು ಬಟಾಣಿನ ಹಂಗೆ ಸಿಪ್ಪೆ ಸಮೇತ ಹಾಕಿದ್ದೀನಿ. ಸೊ ಸಿಪ್ಪೆ ಸಮೇತ ಹಾಕಿದ್ರೆ ಓಪನ್ ಮಾಡ್ಕೊಳಕ್ಕೆ ಈಸಿ ಅಂತ ಅಷ್ಟೇ. ಬಂದಿರಾ? ಅವು ಎಣ್ಣೆಗಳಿಗೆ ನೋಡ್ಕೊಂಡು ಎಣ್ಣೆ ಇರುತ್ತೆ. ಎಣ್ಣೆ ಬಾಟ್ಲಿ ತೆಗಿ. ಮಾಡೋದು ಕಟ್ ಮಾಡ್ಕೊಂಡು ಇದು ಮಾಡ್ತಾಳೆ. ಇವಳೇನು ಮಾಡಕ್ ಬಂದಿಲ್ಲ ಗೈಸ್. ಜಸ್ಟ್ ಪೊಟ್ಯಾಟೋದು ಸಿಪ್ಪೆ ತಕ್ಕೊಳಕ್ ಬಂದವಳು ಅಷ್ಟೇ. ಎಲ್ಪಿ ಕರ್ಕೊಂಡಿದ್ದೀನಿ ಬೇಗ ಆಗಲಿ ಅಂತ. ಇಲ್ಲ ಊಟದ ಟೈಮಿಗೆ ಕೊಡೋದು ನಾನು ಪಕ್ಕ ಗ್ಯಾರಂಟಿ ಇದೆ. ಸೊ ಏನು ಮಾಡಬೇಕು ಅಂತ ಗೊತ್ತೈತೆ ಇಲ್ಲ ಗೈಸ್. ನೋಡಿ ನಾನು ಮೆಹಂದಿ ಹಾಕೊಂಡಿದ್ದೀನಿ. ಈ 40 ಸಲ ಹೇಳಿದ್ಲು ಗೈಸ್ ಇದನ್ನ. ಬನ್ನಿ, ರಕ್ಷು ಏನೋ ಮಾಡ್ತಾ ಇದ್ದಾಳೆ ನೋಡ. ಸುಡ್ತಾ ಇದೆ ಫುಲ್ಲು ಸುಡ. ಏನಾದ್ರು ಇದು ತಗೊಳ್ಳೋ, ಬರೀ ಕೈಯಲ್ಲೇ ಮಾಡಿದ್ರೆ ಸುಡ್ದು. ಬೇಗ ಹೊಟ್ಟೆ ಸಿದ್ದೈತೆ. ಇದು ಒಳ್ಳೆ ಕಂಟೆಂಟ್. ಏನು ಇನ್ನೊಂದ್ಸಲ ಹೇಳು. ಮಾಡಿ ಬೇಗ ಹೊಟ್ಟೆ ಸಿದ್ದೈತೆ. ಪಾಪಚ್ಚ, ಎಷ್ಟೇ ವೆಯ್ಟ್ ಮಾಡಿಸ್ತೀಯ ಅವಳನ್ನ, ಬೇಗ ಮಾಡು ರಕ್ಷು. ಆಗ್ತದೇನಿಲ್ಲ, ಇನ್ನೇನಿಲ್ಲ, ಜಸ್ಟ್ ಎಣ್ಣೆ ಹಾಕೊಳ್ಳೋದಷ್ಟೇ. ಅಷ್ಟೇ ಅಂತ್ಯ ಪಾಪ. ಅವಳು ನೋಡಲ್ಲಿ, ಅವಳು ಎಷ್ಟು ವೀಕ್ ಆಗ್ಬಿಟ್ಟು ಸುಸ್ತಾಗ್ಬಿಟ್ಟಿದ್ದಾಳಲ್ಲಿ ಅವಳು ಪಾಪ. ನೀರನ್ನು ಕುಡಿತಾ ಇಲ್ಲ ಅವಳು ಗೋಲ್ಗಪ್ಪ ತಿನ್ಬೇಕಂತ. ಮಾಡಿ ಬೇಗ.
ಅದೊಂದು ಸರಿ ನಾನು ಅಲ್ಲಿಂದ ನೆಕ್ಸ್ಟು ಇಂಜಿನಿಯರಿಂಗ್ ಮಾಡಿ ಏನಾದ್ರು ಜಾಬ್ ಸಿಕ್ಕಿಲ್ಲ ಅಂದರೆ ಪಾನಿಪುರಿ ಇದೇ ಗೈಸ್ ನಮ್ಮ ಕೆಲಸ, ಪಾನಿಪುರಿ ಅಂಗಡಿ ಇಡೋದು. ಇಂಜಿನಿಯರಿಂಗ್ ಮಾಡಿ ಇನ್ ಕೇಸ್ ಇವಳ ಒಳ ನರಸೀಪುರದಲ್ಲಿ ಇಡ್ತಾಳೆ, ನಾನು ನಮ್ಮ ಮಳವಳ್ಳಿನಲ್ಲಿ ಇಡ್ತೀನಿ. ಇಂಜಿನಿಯರಿಂಗ್ ಕಾಲೇಜ್ ಮುಂದೆನೇ ಇಡ್ತೀವಿ. ಕಾಲೇಜ್ ಮುಂದೆ ಇಟ್ರು ಒಳ್ಳೆ ವ್ಯಾಪಾರ ಆಗುತ್ತೆ ಗೈಸ್. ನಮ್ಮ ಕಾಲೇಜ್ ಮುಂದೆ ಯಾರು ಇನ್ನ ಗೋಲ್ಗಪ್ಪ ಎಲ್ಲ ಮಾಡ್ತಾ ಇಲ್ಲ. ನೆಕ್ಸ್ಟ್ ಬನ್ನಿ ಸ್ವಲ್ಪ ಕಂಟಿನ್ಯೂ ಗರಂ ಮಸಾಲ ಮಾಡೋಣ. ಪೌಡರ್, ಸ್ವಲ್ಪ ಗರಂ ಮಸಾಲ ಪೌಡರ್ ಸಾಕು, ಸ್ವಲ್ಪ ಚಾಟ್ ಮಸಾಲ, ಸಾಕು. ಖಾರದ ಪುಡಿ ಸ್ವಲ್ಪ, ಏನು ವಿಡಿಯೋಗ್ರಾಫರ್ ವಿಡಿಯೋಗ್ರಾಫರ್ ಆಗಣ ಬಿಡಿ. ಸಾಕು, ಖಾರ ಆದ್ರೆ ಕಷ್ಟ. ಪಾನಿಪುರಿ ಮಾಡೋರಿಗಿಂತ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಗೈಸ್ ಇದ್ರೊಳಗಡೆನೆ ಕ್ಯಾರೆಟ್ ತುರ್ಕೋತಾ ಇದೀವಿ. ನಮಗೆ ಎಕ್ಸ್ಟ್ರಾ ಹಾಕೊಂಡು ತಿನ್ನೋ ಸ್ಪೆಷಲ್ಸ್ ಇಲ್ಲ, ಸೊ ಹಿಂಗೆ ಇದ್ರೊಳಗೆ ತುರ್ಕೊಂಡು ಎಲ್ಲ ಮಿಕ್ಸ್ ಮಾಡಿ ಎಷ್ಟೆಷ್ಟು ತಿನ್ನೋಣ ಅಂತ ಅಷ್ಟೇ. ಅಲ್ಲಿ ಈರುಳ್ಳಿ ಕಟ್ ಮಾಡ್ತಿದ್ದೆ ಅಷ್ಟೇ, ಚಿಕ್ಕದಾಗಿ. ಸೊ ಪ್ರಿಪೇರ್ ಆಗ್ತಿದೆ, ಈ ಕಡೆ ಎಣ್ಣೆ ಕಾಯ್ತಾ ಇದೆ ಅಷ್ಟೇ. ಮಾತಾಡ್ಲಿ, ರೆಡಿ ಮಾಡ್ತಾನೆ ಇದ್ದಾಳೆ ಗೈಸ್ ಅವಾಗಿಂದ, ಇನ್ನ ಮುಗ್ದಿಲ್ಲ. ನೋಡೋಣ ಫೈನಲಿ ಎಷ್ಟು ಗಂಟೆಗೆ ಕೊಡ್ತಾಳೆ ನಮಗೆ ತಿನ್ನಕ್ಕೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ನಾವಂತೂ. ನೋಡಿಲ್ಲ, ಬೇಗ ಬೇಗ ಆಗ್ಬೇಕು, ಬೇಗ ಬೇಗ ತಿನ್ಬೇಕು, ಬೇಗ ಬೇಗ ಮಲ್ಕೋಬೇಕು, ಬೇಗ ಬೇಗ ನಾಳೆ ಕಾಲೇಜ್ಗೆ ಎದ್ದು ಹೋಗ್ತಾ ಇರ್ಬೇಕು. ಅಷ್ಟೇ, ನಾಳೆ ಸಂಡೆ ಕಣೆ. ಅದೇ ಹಾಸ್ಟೆಲಿಗೆ ಬೇಗ ಎದ್ದು ಹೋಗ್ತಾ ಇರ್ಬೇಕು. ಸಾಕು, ಮಂಡೇ 9:30 ಕ್ಲಾಸ್ ಇದೆ, ಸೊ ಸಂಡೇನೇ ಜಾಗ ಖಾಲಿ ಮಾಡ್ಬೇಕು ನಾವು. ಬೇಜಾರು ಗಾಯ್ಸ, ಇಷ್ಟು ದಿನ ಮನೇಲಿದ್ದು ಹೋಗಕ್ಕೆ ಬೇಜಾರು ಹಾಸ್ಟೆಲ್ಗೆ. ಏನು ಮಾಡೋಂಗಿಲ್ಲ, ಮತ್ತೆ ಯುಗಾದಿ ಹಬ್ಬಕ್ಕೆ ಬರೋದು ಅನ್ಕೊಂಡು ಹೋಗ್ಬೇಕಷ್ಟೇ. ಬೇಜಾರಾಗುತ್ತೆ ಇಲ್ಲಿಂದ ಹೋಗೋದು. ಏನ್ ಬೇಜಾರ್ ಪಟ್ಕೋಬೇಡ ರಕ್ಷು, ಮಂಡೇ ಮತ್ತೆ ಟ್ಯೂಸ್ಡೇ ಹೋದ್ರೆ ಮತ್ತೆ ವೆಗ್ನೆಸ್ಡೇ ಆರಾಮಾಗಿ ಅದೇ ಬರ್ಬೋದು. ಅನ್ಕೊಂಡೆ ಹೋಗ್ಬೇಕಷ್ಟೇ ಇವಾಗ. ಆ ಖುಷಿಲಿ ಹೋಗು. ನೀನು ಮನೆ ಬಿಟ್ಟು ಹೋಗ್ತಾ ಇದೀನಲ್ಲ ಅಂತ ಬೇಜಾರು ಮಾಡ್ಕೋಬೇಡ. ಇನ್ನು 2 ದಿನಕ್ಕೆ ಮತ್ತೆ ವಾಪಸ್ ಬರ್ತೀನಿ ಅಂತ ಖುಷಿಲಿ ಹೋಗ್ಬೇಕು ಅಷ್ಟೇ. ಅಷ್ಟೇ, ಬೇಜಾರು. ನಮ್ಮ ಖುಷಿ ನಾವೇ ಹುಡ್ಕೋಬೇಕು. ನಮ್ಮ ಲೈಫಲ್ಲಿ ಖುಷಿ ಅನ್ನೋದು ಅದಾಗಿದ್ದದೇ ಬರಲ್ಲ, ಇರೋದನ್ನೇ ನಾವು ಖುಷಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಖುಷಿ ಪಡ್ಬೇಕು. ಅರ್ಥ ಆಯ್ತಾ? ಅರ್ಥ ಮಾಡಿ ನೋಡಿ ಫುಲ್ ಮಾಡ್ತಾ ಇದ್ದಾಳೆ. ಆಗ್ತಾ ಇದೆ. ಒಂದೇ ಒಂದು ಹಾಕಿದಾಳೆ ಗೈಸ್, ಅದು ಟೆಸ್ಟ್ ಮಾಡಕ್ಕೆ ಎಣ್ಣೆ ಕಾದಿದೆಯೋ ಇಲ್ಲೋ ಅಂತ ಒಂದು ಹಾಕಿ ಟೆಸ್ಟ್ ಮಾಡ್ಕೊಳ್ಳೋದು. ಆಲ್ಮೋಸ್ಟ್ 95% ಆಗಿದೆ. ಇನ್ನು ಸ್ವಲ್ಪ ಇದಾವೆ, ಸ್ವಲ್ಪ ಅಲ್ಲ, ತುಂಬಾ ಇದಾವೆ ಗೈಸ್, ತುಂಬಾ. ಗೈಸ್ ಯಾವ ಮೂಲೆಗೂ ಸಾಲಲ್ಲ ನಮ್ಮ ಮನೆಯವರಿಗೆ. ಡಬಲ್ ಬೇಕು ಇವು, ಪೂರ ಹಾಕ್ಬೇಕು ಇವಾಗ. ಮನೇಲಿ ತಂದಿರಲ್ಲ ಅನ್ಕೊಂಡು ನಾವೊಂದು ಅರ್ಧ kg ಪೂರಿ ತಂದಿದ್ದೆ. ಇಲ್ಲಿ ನೋಡಿದ್ರೆ ನಮ್ಮಮ್ಮ ಆಲ್ರೆಡಿ ನನಗೆ ಅಂತ ಅರ್ಧ kg ಮೊದಲೇ ತಂದು ಇಟ್ಬಿಟ್ಟವ್ರೆ. ಇವಾಗ ನಮ್ಮಮ್ಮ ತಂದಿರೋನೇ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ಯುಗಾದಿ ಬರ್ತೀನಲ್ಲ ಅವಾಗ ಮಾತ್ರ ಮಾಡ್ತೀನಿ. ಪಾನಿಪುರಿ ತಿಂತಾ ಇರಿ ಸಾಯೋವರೆಗೂ ತಿಂತಾನೆ ಇರಿ, ಬಿಡ್ಬೇಡಿ. ಈಗ ಹೊರಗಡೆ ಹೋದ್ರೆ 6 ಪೀಸಿಗೆ 620 ರೂಪೀಸ್ ಇಸ್ಕೊತಾರೆ. ನಾವ್ ಅದೇ ನೋಡಿ ಇಷ್ಟೊಂದು ಮಾಡ್ಕೊಂಡು ತಿನ್ಬೋದು. ಮನೇಲಿ ಮಾಡ್ಕೊಂಡ್ರೆ ಹೆಲ್ದಿ ಆಗಿರುತ್ತೆ. ನಾವೇ ಮಾಡೋದ್ರಿಂದ ಒಂದ್ ಧೈರ್ಯ ಇರುತ್ತೆ ಗೈಸ್, ಏನೇನ್ ಹಾಕಿರ್ತೀವಿ, ಏನೇನ್ ಮಾಡಿರ್ತೀವಿ ಅಂತ. ಇನ್ನೊಂದೇನಂದ್ರೆ ಅಲ್ಲಿ ಗೋಲ್ಗಪ್ಪ ತಿಂತೀವಿ ಅಂದ್ರೆ ಇಲ್ಲಿ ರೇಗ್ಸೋದ್ ಹೆಂಗೆ ಅಂದ್ರೆ ಅವ್ರು ಹೆಂಗ್ ಮಾಡಿರ್ತಾರೆ ಗೊತ್ತಾ, ಯಾವ್ಯಾವ ಕೈಯಲ್ಲಿ ಮಾಡ್ತಾರೆ ಗೊತ್ತಾ, ಏನೇನೋ ಹೇಳ್ತಾರಲ್ಲ. ಸೊ ಅದಕ್ಕೆ ನಾವೇ ನಮ್ ಕೈಯಾರೆ ಮಾಡ್ಕೊಂಡು ಹೊಟ್ಟೆ ತುಂಬಾ ತಿನ್ಬೋದು. ತಿನ್ನೋದ್ ಬಿಡಕ್ಕಂತೂ ಆಗಲ್ಲ, ನಾವೇ ಹೆಲ್ದಿಯಾಗಿ ಮಾಡ್ಕೋಬಹುದು ಅಷ್ಟೇ. ಗೊತ್ತಾಗಿಲ್ಲ ಅಂದ್ರೆ ನನ್ನ ಕೇಳಿ ಹೇಗೆ ಮಾಡೋದು. ಗೊತ್ತಾಗಿಲ್ಲ ಅಂದ್ರೆ ಅವಳ ಅಕೌಂಟಿಗೆ ಬಂದು ಈ ಬ್ಲಾಗ್ ಪೋಸ್ಟ್ ಮಾಡಿರ್ತೀವಲ್ಲ ಅದನ್ನ ನೋಡಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿ ಪಡಿ. ನನ್ಗಿಂತ ಇನ್ನ ಯೂಟ್ಯೂಬರ್ಸ್ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ನಾವು ಜಸ್ಟ್ ನಾವು ಹೆಂಗೆಗೋ ಮಾಡ್ತಿದೀವಿ, ನಮ್ದು ನೋಡ್ಕೊಂಡು ಮಾಡಕ್ ಹೋಗ್ತೀವಿ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಮಾಡಿ ಅಷ್ಟೇ ಅಷ್ಟೇ. ಎಲ್ಲ ಆಗೋಗಿದೆಯಲ್ಲ, ಕ್ಲೋಸ್ ಇಟ್ ಹಂಗಲ್ಲ, ತೋರ್ಸಿ ಅದು ಸ್ವಲ್ಪ. ತೋರಿಸ್ಬೇಕು ಎಣ್ಣೆನ. ಏನಾಗಲ್ಲ, ನಮ್ ಡ್ಯಾಡಿ ತಾನೇ ಹೋಗೋದು. ಇವೆಲ್ಲ ರೆಡಿಗಿಂತ ನಾವು ಮಾಡೋದು ತುಂಬಾ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ಬೇಗ ಬರ್ಬೇಕು ತಾನೆ ಮಾಡಕ್ಕೆ.
ನಾವು ಮಾಡೋದು ತುಂಬಾ ಟೇಸ್ಟಿ ಆಗಿರುತ್ತೆ. ಇದು ನೋಡಿ ಜಸ್ಟ್ ಸುಮ್ಮನೆ ಫ್ರೈನು ರೆಡಿ ಏನೋ ಹೇಳ್ತಾರೆ. ಏನ್ ಹೇಳ್ತಾರೆ ಅಣ್ಣ? ರೆಡಿ ಮಾಡೋದಕ್ಕಿಂತ ನಾವು ಸ್ವಂತವಾಗಿ ಮಾಡೋದು ತುಂಬಾ ಇಷ್ಟ ಆಗುತ್ತೆ. ಇದು ಓಕೆ, ಇದು ಏನೋ ರೆಡಿಮೇಡ್. ಸಾಕಲ್ವಾ ಇಷ್ಟ ಮಾಡಿದ್ರೆ? ಗೈಸ್ ಗ್ಯಾಪಲ್ಲಿ ಹೋಗಿ ಇವಳು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದಿದ್ದಾಳೆ ನೋಡಿ. ಹೇಗಿದೆ? ಚೆನ್ನಾಗಿದೆ ಅಲ್ಲ? ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಬಟ್ ನಾಳೆ ಇನ್ನೂ ಡಾರ್ಕ್ ಆಗುತ್ತೆ. ಚೆನ್ನಾಗಿದೆ ಗೈಸ್. ಹೆಂಗಿದೆ ಮೇಡಮ್? ಹೆಂಗ್ ಬಂತು ಏನೋ ಹೇಳಿ. ಚೆನ್ನಾಗಿಲ್ಲ, ಚೆನ್ನಾಗಿ ಬಿಡಿಸಿಲ್ಲ ಗೈಸ್ ಇವ್ರು. ನೋಡಿ ಗೈಸ್, ಇದು ಬೇಕಿತ್ತ ನನಗೆ. ಕುತ್ಕೊಂಡು ಹಾಫ್ ಆನ್ ಅವರ್ಗಿಂತ ಹೆಚ್ಚು ಟೈಮ್ ತಗೊಂಡು ಹಾಕಿದೀನಿ ಗೈಸ್. ಈ ತರ ಅಂದ್ಬಿಟ್ಲು. ಕೊಟ್ಟಿದ್ದಾರೆ, ಸೊ ಅದನ್ನ ಮಿಕ್ಸ್ ಮಾಡ್ಕೊತಿದ್ದೀವಿ. ಚೆನ್ನಾಗಿದೆ. ನಂಗೆ ಯಾಕೋ ಸಾಲ್ಟೇಜ್ ಆಗುತ್ತೆ ಅಂತ. ತುಂಬಾ ಜನ ಇದ್ದಾರೆ, ಆಚೆ ತುಂಬಾ ಜನ ಇದ್ದಾರೆ ಗೈಸ್ ನಮ್ಮ ಫ್ಯಾಮಿಲಿ. ನಾವೇ 4 ಜನ ಇದೀವಿ ಗೈಸ್, ನಮಗೆ ಸಾಲಲ್ಲ ಎಷ್ಟಿದ್ರು. ಗೋಲ್ಗಪ್ಪ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿನೇ ಹೋಗುತ್ತೆ ಒಳಗೆ. ಪಾನಿ ಕುಡಿಯೋರು ಜಾಸ್ತಿ. ಗೈಸ್ ಫೈನಲಿ ನಮ್ದು ರೆಡಿ ಆಗಿದೆ. ಪೂರಿ 2 ಬಂಡ್ಲೆ ಆಗೈತೆ. ಪಾನಿ ಮತ್ತೆ ಇದು ಒಳಗಡೆ ಹಾಕೊಂಡು ತಿನ್ನಕ್ಕೆ ಎಲ್ಲ ಕೂತಿದೀವಿ ತಿನ್ನಕ್ಕೆ. ನಾನು ಹಾಕೋತಾ ಇದ್ದೀನಿ. ಸೂಪರ್. ಅಲ್ಲಿ ಟೆಸ್ಟ್ಗೂ ಇಲ್ಲಿ ಟೆಸ್ಟ್ಗೂ ಏನು ವ್ಯತ್ಯಾಸ? ಅಲ್ಲಿಗಿಂತ ಇಲ್ಲೇ ಚೆನ್ನಾಗಿದೆ. ತುಂಬಾ ಗೈಸ್ ಇವಾಗ ನಾನು ಟ್ರೈ ಮಾಡ್ತೀನಿ, ನೋಡೋಣ. ನಂದು ಕೈ ರುಚಿ ನಾನೇ ತಿಂತೀನಿ ಅಷ್ಟೇ. ಹೆಂಗಿದೆ ಹೇಳೆ? ಎಷ್ಟಾದ್ರೂ ತಿನ್ಬೋದು. ಚೆನ್ನಾಗಿದೆ ಅಲ್ಲ? ಚೆನ್ನಾಗಿದೆ. ನಂದು ನಾನೇ ಉಳ್ಕೋತೀನಿ ಗೈಸ್. ಚೆನ್ನಾಗಿದೆ. ಖಾರನೂ ಆಗಿಲ್ಲ ಪಾನಿ. ಇದು ಓಕೆ ನೋಡಿ. ಚೆನ್ನಾಗಿದೆ ಅಲ್ಲ?